ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಫೈನಲ್ ಸಮ್ಮರ್ ಸ್ಲಾಮ್ ಸ್ಟೇಜು. ಸೊ ಒಂದು ರೀತಿ ಪಿರಮಿಡ್ ಸ್ಟ್ರಕ್ಚರ್ ರೀತಿನೇ ಇದೆ, ಬಟ್ ಕಂಪ್ಲೀಟ್ ಪಿರಮಿಡ್ ರೀತಿ ಮಾಡಿಲ್ಲ. ಮೇಲ್ಗಡೆ ಒಂದು ದೊಡ್ಡ ಸ್ಕ್ರೀನು, ಅದ್ರ ಕೆಳಗಡೆ ಸ್ವಲ್ಪ ಚಿಕ್ಕ ಸ್ಕ್ರೀನು, ಅಂಡ್ ಅದೇ ರೀತಿ ಸ್ಕ್ರೀನ್ಗಳನ್ನ ಡಬ್ಲ್ಯೂ ಅವರು ತೋರಿಸಿ ಅಲ್ಲಿ ಸಮ್ಮರ್ ಸ್ಲಾಮ್ ಲೋಗೋನ ಹಾಕಿದ್ದಾರೆ. ಸೊ ಒಂದು ರೀತಿ ದೊಡ್ಡ ಸ್ಕ್ರೀನ್ ನಮಗೆ ಈ ಬಾರಿ ಸ್ಟೇಜ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಇಷ್ಟನ್ನಾದ್ರೂ ಪ್ಲಾನ್ ಮಾಡಿದಾರಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕು. ಏನೇ ಆಗ್ಲಿ ಗೈಸ್, ವಿಡಿಯೋಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಕಾಣಿಸ್ತಾ ಇದೆ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಸ್ಟೇಜು ಅಂತ. ಸೊ ತುಂಬಾ ದೊಡ್ಡ ಸ್ಟೇಡಿಯಮ್ಮು ಅಂಡ್ ಅಷ್ಟೇ ದೊಡ್ಡ ಸ್ಟೇಜ್ ನ ಡಬ್ಲ್ಯೂ ಅವರು ಈ ಬಾರಿ ಸಮ್ಮರ್ ಸ್ಲಾಮಿಗೆ ಬಿಲ್ಡ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಪ್ರೀ ಇವೆಂಟ್ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ಪ್ರೀ ಇವೆಂಟ್ ನ ಮಾಡ್ತಾರೆ ಅಂಡ್ ಇಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮೊದಲನೇದಾಗಿ ನಮ್ಮ ಎಜೆ ಸ್ಟೈಲ್ ಅವರು ಟೀಸ್ ಮಾಡಿದ್ದಾರೆ, ಇದು ನನ್ನ ಲಾಸ್ಟ್ ಸಮ್ಮರ್ ಸ್ಲಾಮ್ ಆಗಬಹುದು ಅಂತ. ಎಸ್, ಅವ್ರು ಹೇಳ್ತಾರೆ ಪ್ರಾಬಬ್ಲಿ ಇದು ನನ್ನ ಲಾಸ್ಟ್ ಸಮ್ಮರ್ ಸ್ಲಾಮ್ ಆಗಬಹುದು ಅಂಡ್ ನಿಮ್ಮ ಕಣ್ಣಲ್ಲಿ ನೀರು ಕೂಡ ಬರಬಹುದು. ಸೊ ಅದಕ್ಕೋಸ್ಕರ ನಾನು ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನನ ಪಡ್ತೀನಿ ಅಂತ ನಮ್ಮ ಎಜೆ ಸ್ಟೈಲ್ ಅವರು ತಿಳಿಸಿದ್ದಾರೆ. ಆಫ್ಕೋರ್ಸ್ ನಮ್ಮ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಕೂಡ ಹತ್ರ ಬರ್ತಾ ಇದೆ ಅಂಡ್ ಅದರಿಂದನೇ ಅವರು ಟೀಸ್ ಮಾಡಿದ್ದಾರೆ ಇದು ನನ್ನ ಲಾಸ್ಟ್ ಸಮ್ಮರ್ ಸ್ಲಾಮ್ ಆಗಬಹುದು ಅಂತ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಪಾಲಿಮೆನ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರ ಶೂಸ್ ಗಳನ್ನ ತನ್ನ ಎಗ್ಲು ಮೇಲೆ ಹಾಕೊಂಡು ಬಂದಿರ್ತಾರೆ. ಅದಂತೂ ಸಿಕ್ಕಾಪಟ್ಟೆ ವಿಯರ್ಡ್ ಅನಿಸ್ತಾ ಇತ್ತು. ಅಂಡ್ ಇಲ್ಲಿ ನಮ್ಮ ಪಾಲಿಮೆನ್ ಅವರು ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಗೊತ್ತಾ? ಬ್ರಾನ್ಸನ್ ರೀಡ್ ಅವ್ರನ್ನ ಟ್ರೈಬಲ್ ಥೀಫ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಬ್ರಾನ್ ಬ್ರೇಕರ್ ಅವ್ರನ್ನ ತನ್ನ ಹೊಸ ಲೀಡರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಫಿಷಿಯಲ್ ಆಗಿ ನಮ್ಮ ಪಾಲಿಮೆನ್ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಆ ಒಂದು ಫ್ಯಾಕ್ಷನ್ ನ ಹೊಸ ಲೀಡರ್ ಬ್ರಾನ್ ಬ್ರೇಕರ್ ಅಂತೆ. ಸೊ ಈಗ ಇದು ಅಫಿಷಿಯಲ್ ಆಗಿದೆ. ಸೊ ಈಗ ಬ್ರಾನ್ ಬ್ರೇಕರ್ ಅವರು ಲೀಡರ್ ಆಗಿರೋದ್ರಿಂದ ಸೆತ್ ರೋಲಿನ್ಸ್ ಅವರು ಬಂದ ಮೇಲೆ ಸ್ಟೋರಿ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ಕೂಡ ಗಂತರ್ ಅವ್ರನ್ನ ನಿಜವಾಗ್ಲೂ ಅವನು ಬೆಸ್ಟ್ ರೆಸ್ಲರ್ ಅಂತ ಅಕ್ನಾಲೇಜ್ ಮಾಡಿದ್ದಾರೆ ಅಂಡ್ ನಾನು ಅವನ್ನ ಸೋಲಿಸ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ಸೊ ಈ ಒಂದು ಪ್ರೀ ಇವೆಂಟ್ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇವರಿಬ್ರು ಆಸ್ ಎ ಟ್ಯಾಗ್ ಟೀಮ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಹೊಸ ಮರ್ಚೆಂಡೈಸ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು YTC ಅಂತ, ಬಟ್ ಡಬ್ಲ್ಯೂ ಅವರು ಇಲ್ಲಿ ಅದನ್ನೇ ಈಟ್ ಅಂತಾನು ಕೂಡ ಡಿಸೈನ್ ಮಾಡಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಕ್ರಿಯೇಟಿವ್ ಐಡಿಯಾ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಮರ್ಚೆಂಡೈಸ್ ನ ಡಬ್ಲ್ಯೂ ಅವರು ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೋಸ್ಕರ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಆಲ್ಬರ್ಟೋ ಡೆಲ್ ರಿಯೋ ಹಾಗೆ ಡಬ್ಲ್ಯೂ ನಡುವೆ ಸಿಚುಯೇಷನ್ ಯಾವ ರೀತಿ ಇದೆ ಅಂತ. ಡಬ್ಲ್ಯೂ ಅವರು ಇಂಟ್ರೆಸ್ಟ್ ನ ತೋರಿಸ್ತಾ ಇಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಆದ್ರೂ ಕೂಡ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಪುಷ್ ಮಾಡ್ತಾ ಇದ್ರಂತೆ ಆಲ್ಬರ್ಟೋ ಡೆಲ್ ರಿಯೋ ಅವ್ರನ್ನ ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬನ್ನಿ ಅಂತ. ಎಸ್, ನಮ್ಮ ಆಂಡ್ರಾದೆ ಹಾಗೆ ಲಾಸ್ ಗಾರ್ಜಾ ಇವರೆಲ್ಲರೂ ಕೂಡ ಮೆಕ್ಸಿಕನ್ ಸೂಪರ್ ಸ್ಟಾರ್ಸ್ ಗಳಾಗಿರೋದ್ರಿಂದ ಆಲ್ಬರ್ಟೋ ಡೆಲ್ ರಿಯೋ ಅವರು ಕೂಡ ಮೆಕ್ಸಿಕನ್ ಇಂದಾನೆ ಬಂದಿರೋದ್ರಿಂದ ಇವರೆಲ್ಲರೂ ಕೂಡ ಪುಷ್ ಮಾಡ್ತಾ ಇದಾರಂತೆ. ಪ್ಲೀಸ್ ಆಲ್ಬರ್ಟೋ ಡೆಲ್ ರಿಯೋ ಅವ್ರನ್ನ ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬನ್ನಿ, ನಿಜವಾಗ್ಲೂ ಕೂಡ ಅದ್ಭುತವಾದ ಟ್ಯಾಲೆಂಟ್ ಅಂತ. ಬಟ್ ಡಬ್ಲ್ಯೂ ಅವರು ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡಬೇಕು. ನನಗೇನೋ ಡೌಟ್ ಇದೆ ರಿಟರ್ನ್ ಆಗೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ವಿನ್ನರ್ಸ್ ಲೀಗ್ ಬಗ್ಗೆ. ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಒಂದು ವಿನ್ನರ್ಸ್ ಲೀಗ್ ಅನ್ನೋ ಒಂದು ಸ್ಕ್ರಿಪ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಯಾವ್ದನ್ನ ಮಾರ್ಕರ್ ಅಲ್ಲಿ ಹೆಡ್ಲೈನ್ ಮಾಡಿದಾರೋ ಅವರು ಆ ಮ್ಯಾಚ್ ಅಲ್ಲಿ ಗೆಲ್ತಾರೆ ಅಂತ. ನಮ್ಮ ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ವರ್ಸಸ್ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫೇರ್ ಅವರ ಮ್ಯಾಚ್ ಅಲ್ಲಿ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫೇರ್ ಅವರು ವಿನ್ ಆಗ್ತಾರಂತೆ. ಗಂತರ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ಯಾವುದೇ ರೀತಿಯ ರಿಸಲ್ಟ್ ಇಲ್ಲ. ಅದೇ ರೀತಿ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮ್ಯಾಚ್ ಅಲ್ಲಿ ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ಅವರು ಗೆಲ್ತಾರಂತೆ. ಸ್ಟಿಫನಿ ಸ್ಟಾಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಅಲ್ಲಿ ಜೇಡ್ ಕಾರ್ಗಿಲ್ ಅವರು ಗೆಲ್ತಾರೆ. ಸ್ಯಾಮಿ ಝೈನ್ ಹಾಗೆ ಕೇರಿಯನ್ ಕ್ರಾಸ್ ಅವರ ಮ್ಯಾಚ್ ಅಲ್ಲಿ ಕೇರಿಯನ್ ಕ್ರಾಸ್ ಅವರು ಗೆಲ್ತಾರೆ. ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಜೆ ಸ್ಟೈಲ್ ಅವರ ಮ್ಯಾಚ್ ಅಲ್ಲಿ ಎಜೆ ಸ್ಟೈಲ್ ಅವರು ಗೆದ್ರೆ ಜಾನ್ಸಿನ್ ಹಾಗೆ ಕೋಡಿ ರೂಡ್ಸ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಗೆಲ್ತಾರೆ. ಸೋಲೋ ಸಿಕೋವಾ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ಅಲ್ಲಿ ಜೇಕೋ ಫಾಟೋ ಅವರು ಗೆದ್ರೆ ಬಿಕಿಲಿಂಚ್ ಹಾಗೆ ಲೈರಾ ವಾಲ್ಕೈರ್ ಅವರ ಮ್ಯಾಚ್ ಅಲ್ಲಿ ಬಿಕಿಲಿಂಚ್ ಅವರು ಗೆಲ್ತಾರೆ. ನಯೋಮಿ ಇಯೋಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ಅಲ್ಲಿ ರಿಯಾ ರಿಪ್ಲಿ ಅವರು ಗೆಲ್ತಾರೆ ಅಂತ ಈ ಒಂದು ಸ್ಕ್ರಿಪ್ಟ್ ಹೇಳ್ತಾ ಇದೆ. ಬಟ್ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಿಮ್ಗೆ ಗೊತ್ತಿರಬಹುದು. ಹಂಗೆ ಯಾರೋ ತೆಗೆದು ಹಾಕಿದ್ದಾರೆ ಅಂಡ್ ಇದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ ಅಲ್ಲಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಈಗ ಒಂದ್ ರೀತಿ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ನಮಗೆ 100% ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಒಂದ್ ರೀತಿ ನಮ್ಮ ಜಾನ್ಸಿನ್ ಅವರು ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಹಂಗೆ ಟಾರ್ಗೆಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಎಸ್, ಇವತ್ತು ಎಲ್ಲದನ್ನು ಕೂಡ ನಮ್ಮ ಜಾನ್ಸಿನ್ ಅವರು ಹೊರಗಡೆ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ನಾವು ಒಂದೇ ಒಂದು ಟಿವಿ ಪ್ರೋಗ್ರಾಮ್ ನ ಹೈಪ್ ಮಾಡೋದಕ್ಕೋಸ್ಕರ
ಎಲ್ಲರಿಗೂ ಕೂಡ ಶಾಕ್ನ ಕೊಡೋದಕ್ಕೋಸ್ಕರ ನನ್ನ ಹೀಲ್ ಟರ್ನ್ ಪ್ಲಾನ್ ಮಾಡಿದ್ವಿ. ಆ ಒಂದು ಟೈಮಲ್ಲಿ ನನ್ನ ಅಕ್ಕಪಕ್ಕ ಇರಬೇಕಾದಂತಹ ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ನನ್ನನ್ನು ಒಂಟಿಯಾಗಿ ಬಿಟ್ಟೋದ್ರು. ಆ್ಯಂಡ್ ನಾನಿಲ್ಲಿ ಒಂಟಿಯಾಗಿ ನನ್ನ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೆ. ಬಟ್ ಇದು ಇನ್ಮುಂದೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಜಾನ್ ಸಿನಾ ಅವರು ತನ್ನ ಫೇಸ್ ಟರ್ನ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಮಾಡ್ತಾರೆ. ನಿಜವಾಗ್ಲೂ ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ಮೆನ್ಷನ್ ಇವತ್ತು ನಮ್ಮ ಜಾನ್ ಸಿನಾ ಅವರು ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಗೈಸ್ 100% ನಮಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಟೀಸ್ ಮಾಡ್ತಾ ಇದ್ದಾರೆ. ರಾಕ್ ಅವರು ಬಂದ್ರು ಬರ್ಲಿಲ್ಲ ಅಂದ್ರೂ ಕೂಡ ಹೀಲ್ ಟರ್ನ್ ಆಗುತ್ತೆ ಅಂತ ಈಗ ಜಾಸ್ತಿ ಅನ್ನಿಸ್ತಾ ಇದೆ. ಅಂಡ್ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರ ಎಕ್ಸ್ಪ್ರೆಷನ್ಸ್ ಕೂಡ ಒಂದ್ ರೀತಿ ವಿಚಿತ್ರವಾಗಿತ್ತು. ಅವರು ಏನು ಕೂಡ ಮಾತಾಡ್ದಲೆ ವೆಲ್ಕಮ್ ಬ್ಯಾಕ್ ಅಂತ ಹೇಳಿ ಜಾನ್ ಸಿನಾ ಅವರ ಜೊತೆ ಸೆಲೆಬ್ರೇಟ್ ಮಾಡಿ ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಪ್ರಾಬಬ್ಲಿ ಗೈಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ರಾಕ್ ಅವರು ಬಂದ್ರು ಬರ್ಲಿಲ್ಲ ಅಂದ್ರೂ ಕೂಡ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರ ಮೇಲೆ ಟರ್ನ್ ಆಗಬಹುದು. ಈ ಒಂದು ಟೈಮ್ ಅಲ್ಲಿ ರಾಕ್ ಅವರ ಅಗತ್ಯಕತೆ ನಿಜವಾಗ್ಲೂ ಅದ್ಭುತವಾಗಿದೆ. ಸೊ ಡಬ್ಲ್ಯೂ ಅವರೇನಾದ್ರೂ ರಾಕ್ ಅವ್ರನ್ನ ಕರೆಸಲೇಬೇಕು, ಹೆಂಗಾದ್ರೂ ಮಾಡಿ ಕರೆಸಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಗೈಸ್, ಸಮ್ಮರ್ ಸ್ಲಾಮ್ ನ ಎಂಡಿಂಗು ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗ್ತಾ ಇರುತ್ತೆ. ನಮ್ಮ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆಗ ಜಾನ್ ಸಿನಾ ಅವರ ರಿಯಾಕ್ಷನ್ ಆಗಿರುತ್ತೆ, ಕೋಡಿ ರೋಡ್ಸ್ ಅವರ ರಿಯಾಕ್ಷನ್ ಆಗಿರುತ್ತೆ. ಜಾನ್ ಸಿನಾ ಅವರು ಇವನ್ ಯಾಕೆ ಬಂದ ಅಂತ ಥಿಂಕ್ ಮಾಡಬೇಕಾದ್ರೇನೆ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ನಾನೀಗ ಫೈನಲ್ ಬಾಸ್ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಕಂಪ್ಲೀಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವ್ರನ್ನ ಜಾಯ್ನ್ ಆಗ್ಬೋದು. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ಆ ಒಂದು ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿ, ಆಗ ರಾಕ್ ಅವರಿಗೆ ಜಾನ್ ಸಿನಾ ಅವರು ಯಾವುದೇ ರೀತಿಯ ಸೋಲ್ನ ಮಾರಾಟ ಮಾಡಿಲ್ಲ. ಡಬ್ಲ್ಯೂ ಅವರು ಇದನ್ನ ಅನ್ರಿಯಲ್ ಡಾಕ್ಯುಮೆಂಟ್ರಿಯಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ನಮ್ಮ ರಾಕ್ ಅವರು ಕೂಡ ಅಲ್ಲಿ ಹೇಳಿದ್ದಾರೆ. ಸೊ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆದ್ರೆ ಅದು ಅವರ ಸ್ಟೋರಿಗೆ ಬಿಟ್ಟಿದ್ದು, ನನ್ನ ಜೊತೆ ಅವರು ಸೇರ್ಕೊಳ್ಳೋದಿಲ್ಲ, ನಾನು ಅವರ ಸೋಲ್ನ ತಗೊಂಡಿಲ್ಲ. ಈ ಒಂದು ಕ್ಯಾಪ್ಷನ್ನ, ಈ ಒಂದು ಸೋಲ್ ಸೆಲ್ಲಿಂಗ್ ಅನ್ನೋದನ್ನ ನಾನು ಜಾನ್ ಸಿನಾ ಅವರಿಂದ ದೂರ ಇಡ್ತಿದ್ದೀನಿ ಅಂತ ನಮ್ಮ ರಾಕ್ ಅವರು ಕೂಡ ಹೇಳ್ತಾರೆ. ಅಂಡ್ ಜಾನ್ ಸಿನಾ ಅವರ ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ನ ಕೊಡೋದಕ್ಕೋಸ್ಕರ, ಎಲ್ಲರನ್ನು ಕೂಡ ಶಾಕ್ ಮಾಡೋದಕ್ಕೋಸ್ಕರ ಹೀಲ್ ಟರ್ನ್ ಮಾಡಿದ್ರು ಅಷ್ಟೇ. ಜಾನ್ ಸಿನಾ ಅವರು ತನ್ನ ಸೋಲ್ನ ರಾಕ್ ಅವರಿಗೇನು ಮಾರಾಟ ಮಾಡಿರಲಿಲ್ಲ. ಬಟ್ ಈಗ ಸಮ್ಮರ್ ಸ್ಲಾಮ್ ಅಲ್ಲಿ ಏನಾದರೂ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕರೆ ನಿಜವಾಗ್ಲೂ ಆಬ್ಸಲ್ಯೂಟ್ ಸಿನಿಮಾ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಗೈಸ್ ಸಮ್ಮರ್ ಸ್ಲಾಮಿಗೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.